ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿನ್ನೆ ಕಾರ್ತಿಕ ಅಮಾವಾಸ್ಯೆ ಇರೋ ಕಾರಣಕ್ಕೆ ನಿನ್ನೆ ನಮ್ಮ ಏರಿಯಾದ ರಾಮ ಮಂದಿರದಲ್ಲಿ ದೀಪೋತ್ಸವ ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ಇವತ್ತು ರಾಮದೇವ್ರ ಪ್ರಸಾದ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಅತ್ತೆಯವ್ರು ಮಾಡ್ತಾಯಿದ್ದಾರೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಇದು 2 ಗ್ಲಾಸಷ್ಟು ಗೋಧಿ ಹಿಟ್ಟು ತೊಗೊಂಡಿರೋದು. ಅದಕ್ಕೆ 1ರಿಂದ 1.5 ಕಪ್ಪಷ್ಟು ತುಪ್ಪ ತೊಗೊಂಡಿರೋದು. ಇದು ಚೆನ್ನಾಗಿ ಘಮ ಬರೋ ಥರ ಸ್ವಲ್ಪ ಕೆಂಪು ಬರೋ ಥರ ಹುರಿಬೇಕು. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಹೀಗೆ ನಾವು ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ನಮಗೆ ಕೂಡ ಉತ್ಸಾಹ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಲೈಕಿಂದ ನಮಗೆ ಪ್ರೋತ್ಸಾಹ ಜಾಸ್ತಿ ಸಿಗುತ್ತೆ ಅಂತ. ಸೊ ಈಗ ಮತ್ತೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕಿರೋದು. ಈಗ ಅದನ್ನು ಮತ್ತೆ ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಕೆಂಪಾಗಿದೆ. ಈ ರೀತಿ ಹುರಿಬೇಕು. 2 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿರೋದಲ್ವ, ಅದಕ್ಕೀಗ 1 ಗ್ಲಾಸಷ್ಟು ಬೆಲ್ಲ ಹಾಕ್ತಾಯಿರೋದು. ಬೆಲ್ಲನ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು. ಅದು ದಪ್ಪ ಇದ್ದರೆ ಅದು ಕರಗೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕಿ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಹೊಂದೋ ಥರ ಕಲಿಸ್ಬಿಟ್ಟು ಅದನ್ನು ಈ ಥರ ಉಂಡೆ ಮಾಡಿಕೊಂಡು, ಇದು ಮನೆಯಲ್ಲಿ ಒಂದು 5 ಉಂಡೆ ಮಾಡಿಕೊಂಡು ಇಟ್ಟಿರೋದು. ಇಲ್ಲಿ ನಮ್ಮ ಯಜಮಾನರು ಪ್ರಸಾದ ಕೊಡೋಕ್ಕೆ ಪೇಪರ್ಗಳನ್ನ ಕಟ್ ಮಾಡ್ತಾಯಿದ್ದಾರೆ. ಗುಡಿನಲ್ಲಿ ಕೊಡಬೇಕಾದ್ರೆ ಪ್ರಸಾದ ಎಲ್ಲರೂ ಕೈಲಿ ಕೊಡಬೇಕಾದ್ರೆ ಪೇಪರ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಮನೇಲೇ ಪೇಪರ್ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇರೋದು. ಅದನ್ನು ನಮ್ಮ ಮನೆಯವ್ರು ರೆಡಿ ಮಾಡ್ತಾಯಿದ್ದಾರೆ. ಆಮೇಲೆ ಇದು ಈಗ ತುಪ್ಪದ ಅವಲಕ್ಕಿನೂ ಕೂಡ ಮಾಡ್ಕೋತಾ ಇದ್ದೀವಿ. ಇದು ಒಂದು ಅರ್ಧ kg ಅವಲಕ್ಕಿ ತೊಗೊಂಡಿರೋದು. ಅದಕ್ಕೆ ಬೆಲ್ಲ ಮತ್ತು ತುಪ್ಪನ ಹಾಕಿ ನಮ್ಮ ಅತ್ತೆಯವರು ಕಲಸಿ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೆ ಹಸಿ ಕೊಬ್ಬರಿನ ತುರಿದು ತೊಗೊಂಡಿರೋದು. ಇದನ್ನೆಲ್ಲನೂ ಚೆನ್ನಾಗಿ ಮಿಶ್ರಣ ಮಾಡಿ ತುಪ್ಪನ ಹಾಕ್ತಾಯಿದ್ದಾರೆ. 1 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ ಇದಕ್ಕೆ. ಇದನ್ನು ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಇದನ್ನು ನಾವು ಡಬ್ಬದಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀವಿ. ಬ್ಯಾಗ್ ಕೂಡ ರೆಡಿ ಆಯಿತು. ಇನ್ನೇನು ದೇವಸ್ಥಾನಕ್ಕೆ ಬಂದ್ವಿ, ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ ನಮ್ಮ ರಾಮದೇವರ ಮಂದಿರ ಹೇಗಿದೆ ಅಂತ. ನೀವು ಎಲ್ಲನೂ ದರ್ಶನ ತಗೊಳ್ಳಿ. ಸಂಕಲ್ಪ ಆದ ನಂತರ ಎಲ್ಲರೂ ದೀಪಗಳನ್ನು ಹಚ್ತಾ ಇದ್ದೀವಿ. ಎಲ್ಲರೂ ದೀಪಗಳು ಹಚ್ಚೋದ್ರಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ದೀಪಗಳು ಹಚ್ಚೋದ್ರಿಂದ. ಈಗ ಮಂಗಳಾರತಿ ನಡೀತಾ ಇದೆ. ಈಗ ನಂತರ ಹೊರಗಡೆ ಪ್ರಸಾದ ವಿತರಣೆ ನಡೀತಾ ಇದೆ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.